ಲಕ್ಷ್ಮಣರಾಯರು, ಏನು ಅಪರೂಪವಾಗಿ ನಮ್ಮ ಮನೆಗೆ ಪಾದ ಬೆಳೆಸಿದ್ದೀರಲ್ಲ. ನನ್ನ ಹತ್ರ ಏನಾದರೂ ಕೆಲಸವಿತ್ತೇನು? ಹೌದಪ್ಪ, ನಿನ್ನಲ್ಲಿ ಅಂತ ಮುಖ್ಯವಾದ ಕೆಲಸವಿದ್ದಕ್ಕೆ ನಾವು ನಿಮ್ಮ ಮನೆಗೆ ಬರಬೇಕಾಗಿತ್ತು. ನೋಡಿ, ಏನು ದಯವಿಟ್ಟು ಅರಿಯದಂತೆ ಮಾತನಾಡಬೇಡಿ. ಈ ಸದ್ಯದ ನನ್ನ ಮಾನ ಹಾಗೂ ನನ್ನ ಮಗಳ ಪ್ರಾಣ ಎರಡು ನಿನ್ನ ಕೈಯಲ್ಲಿದೆ. ನೀನು ನನ್ನ ಮಗಳಿಗೆ ಮಾಡಿದ ಅನ್ಯಾಯಕ್ಕೆ ನೀನೇ ಅವಳ ಬಾಳಿಗೆ ಕಣ್ಣಾಗಬೇಕು ಪ್ರತಾಪ್. ಅಂದರೆ ಏನು ಲಕ್ಷ್ಮಣರಾಯ್ ನಿನ್ನ ಮಾತಿನ ಅರ್ಥ? ನಾನು ನಿನ್ನ ಮಗಳಿಗೆ ಏನು ಮಾಡಬೇಕು? ನೀನೇನು ಮಾಡಬೇಕಿಲ್ಲ. ತುಂಬಿದ ಸಭೆಯಲ್ಲಿ ಅವಳ ಮದುವೆ ಮುಗಿಯಲಿಲ್ಲ. ಆ ವಿಧಿ ದುರ್ದೈವ. ಇಂದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈಯಿಂದ ನನ್ನ ಮಗಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ್. ವೈದ್ಯಲಿ ಅಕ್ಷರ ಇಟ್ಟುಕೊಂಡು ಮಾತನಾಡು. ನಾನು ನಿನ್ನ ಮಗಳಿಗೆ ತಾಳಿ ಕಟ್ಟಬೇಕೆ? ಇಂಪಾಸಿಬಲ್, ಅದೆಂದಿಗೂ ಸಾಧ್ಯವಿಲ್ಲ ಲಕ್ಷ್ಮಣರಾಯ್. ದಯವಿಟ್ಟು ಆಗನ್ನು ಬಿಡಿ ಪ್ರತಾಪ್. ನೀನು ಬಿಟ್ಟರೆ ಮತ್ತಾರು ಅವಳಿಗೆ ಸತಿ ಸ್ಥಾನ ತುಂಬಬೇಕು. ಸಮಾಜದ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಚೀಲವನ್ನು ಕಳೆದುಕೊಂಡಿರುತ್ತಾಳೋ ಆ ಗಂಡೆ ಹೆಣ್ಣಿಗೆ ಮೀಸಲಿದ್ದ ಹಾಗೆ. ಅಂದಾಗೆ ನೀನು ಅವಳ ಬಾಳಿಗೆ ಬೆಳಕು ನೀಡಲೇಬೇಕು ಪ್ರತಾಪ್. ಸಮಾಜದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಲಕ್ಷ್ಮಣರಾಯ. ನಾಲ್ಕು ನಿನ್ನ ನನ್ನ ಮನೆಯಲ್ಲಿ ನಿನ್ನ ಮಗಳಿಗೆ ಸತಿಸ್ಥಾನ ಯಾವತ್ತೂ ಕೊಡುವುದಿಲ್ಲ. ಬೇಕಿದ್ದರೆ ಅವಳು ಸೂರ್ಯಕ್ಕೆ ಬಿದ್ದಿರಲಿ, ಪ್ರತಾಪ ಹೇಳಿದಂತೆ. ನೋಡಿ ಪ್ರತಾಪ್, ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿಯದಿದ್ರೂ ಚಿಂತೆ ಇಲ್ಲ. ದಯವಿಟ್ಟು ಈ ರೀತಿ ಸೂಳೆನ್ಬೇಡಿ. ನಿಮ್ಮ ಕಾಲಿಗೆ ಬಿದ್ದು ನನ್ನ ಸೇಡಿನ ಸೇಡು ತೀರಿಸಿಕೊಳ್ಳೋಕೋಸ್ಕರ ಏನು ಅರಿಯದ ನನ್ನ ಮಗಳ ಪ್ರಾಣವನ್ನೇಕೆ ರೀತಿ ಹಿಂಡಿರುತ್ತಿರುವಿರಿ. ಅವಳ ಮಾಡಿದ ತಪ್ಪು ಆದರೆ ಏನು? ದಯವಿಟ್ಟು ಅವಳ ಕೊಳಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಟಿ. ಲಕ್ಷ್ಮಣರಾಯ, ತಂದೆ ಬರಗು ಏನೆಂಬುದು ನನಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ಆದರೆ ನಾನು ನಿನ್ನ ಮಗಳಿಗೆ ತಾಳಿ ಕಟ್ಟಬೇಕಾದರೆ ನನ್ನದೊಂದು ಕಂಡೀಷನ್ ಇದೆ. ಏನು ಹೇಳಿ ಪ್ರತಾಪ್, ನನ್ನ ಕಂಡೀಷನ್? ಏನಿಲ್ಲ ಲಕ್ಷ್ಮಣರಾಯ, ನಿನ್ನ ಹೆಸರಲ್ಲಿರುವ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನು ಈ ಪ್ರತಾಪನ ಹೆಸರಿಗೆ ಬರೆದು ಕೊಟ್ಟರೆ ಮಾತ್ರ ಈ ಕಾರ್ಯ ನೆರವೇರುವುದು. ಇಲ್ಲ ಅಂದ್ರೆ ಪ್ರತಾಪ್, ಹಾಗೆ ಆಗಲಿ ಪ್ರತಾಪ್. ನನ್ನೆಲ್ಲ ಆಸ್ತಿ ನನ್ನ ಮಗಳಿಗೆ ಸೇರಿದ್ದು. ನೀನು ಅವಳ ಗಂಡನಾದರೆ ಅದಕ್ಕೆಲ್ಲ ನೀನೇ ವಾರಸದಾರ. ಅದರಲ್ಲಿ ನನ್ನದೇನು ಅಭ್ಯಂತರವಿಲ್ಲ ಪ್ರತಾಪ್. ಬೇಡಪ್ಪ, ಇದ್ದ ಆಸ್ತಿಯನ್ನೆಲ್ಲ ಇವರಿಗೆ ದಾನ ಮಾಡಿದ್ರೆ ಮುಂದೆ ನಿನ್ನ ಜೀವನದ ಗತಿ ಏನಪ್ಪ? ಅಪ್ಪ, ಇಷ್ಟೆಲ್ಲದಕ್ಕೂ ನಾನೇ ಹೊಣೆಗಾರ ಅದಕ್ಕೆ ಬಿಟ್ಟನಪ್ಪ. ನಾನೇ ಹೊಣೆಗಾರ. ಪದ್ಮ, ಇಂಥ ಸಮಯದಲ್ಲಿ ನೀನು ಕಣ್ಣೀರು ಹಾಕಬಾರದಮ್ಮ. ಕಣ್ಣೆಲ್ಲ ಹಾಕಿ ಹೋದರೂ ಚಿಂತೆ ಇಲ್ಲ. ನಿನಗೆ ಮಾಂಗಲ್ಯ ಭಾಗ್ಯ ಸಿಗುತ್ತದೆ ಅಲ್ಲ, ನಿನ್ನ ಕಂಡೀಷನ್ಗೆ ನಾನು ಒಪ್ಪಿಕೊಂಡಿದ್ದೇನೆ. ಈಗಾದ್ರೂ ನನ್ನ ಮಗಳಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಟಿಕೊಳ್ಳಿ ಪ್ರತಾಪ್. ಲಕ್ಷ್ಮಣರಾಯ, ಒರೇ ಮಾತಿನಲ್ಲಿ ಹೇಳಿದರೆ ಇದಕ್ಕೆ ಯಾರು ಒಪ್ಪರು? ತೆಗೆದುಕೋ ಈ ಸ್ಟಾಂಪ್ ಪೇಪರ್. ಈ ನಿನ್ನ ಸರ್ವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟು ಸಹಿ ಹಾಕಿಕೊಟ್ಟರೆ ಮಾತ್ರ ಮುಂದಿನ ಕಾರ್ಯ. ಸರಿಯಾಗಿದೆ ಏನು? ಓದಿಕೊಳ್ಳಿ. ವೆರಿ ಗುಡ್ ಲಕ್ಷ್ಮಣರಾಯ್, ಎಲ್ಲ ಕರೆಕ್ಟ್ ಆಗಿದೆ. ನೆರವೇರಲಿ ಮುಂದಿನ ಕಾರ್ಯ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಪ್ರತಾಪ್. ಈ ತಾಳಿಯನ್ನು 4 ಜನರ ಮುಂದೆ ಕಟ್ಟಿದರು ಮದುವೆ ಅನ್ನುತ್ತಾರೆ. ಅದೇ ಯಾರಿಲ್ಲದ ಆ ದೇವರ ಸಮ್ಮುಖದಲ್ಲಿ ಕಟ್ಟಿದರು ಮದುವೆ ಅನ್ನುತ್ತಾರೆ. ಇಂದು ಅಗ್ನಿ ಸಾಕ್ಷಿಯಾಗಿ ನೀನು ನನ್ನ ಮಗಳಿಗೆ ತಾಳಿ ಕಟ್ಟಿ ಅವಳಿಗೆ ಮುತ್ತೈದೆ ಭಾಗ್ಯ ಕೊಡು. ಪದ್ಮ, ಬಾರಮ್ಮ. ಪ್ರತಾಪ್, ತೆಗೆದುಕೋ ಈ ತಾಳಿಯನ್ನು. ಅವಳಿಗೆ ಕಟ್ಟಿ ಮುತ್ತೈದೆ ಸ್ಥಾನ ನೀಡು.
ಈ ತಾಳಿಯನ್ನು ನಿನ್ನ ಕೊರಳಿಗೆ ಕಟ್ಟುವುದಕ್ಕಿಂತ ಮೊದಲೇ ಹೇಳು, ಈ ಕಾರ್ಯಕ್ಕೆ ನಿನ್ನ ಸಂಪೂರ್ಣವಾದ ಒಪ್ಪಿಗೆ ಇದೆಯೋ ಅಥವಾ ಇಲ್ಲವೋ? ನೋಡಿ, ನೀವು ನನಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸ್ತೀರಂದ್ಮೇಲೆ ನಿಮ್ಮ ಯಾವ ಮಾತು ಇರಲಿ, ನನಗೆ ಈ ಸಂಪೂರ್ಣವಾದ ಒಪ್ಪಿಗೆ ಇದೆ. ಬಾ ಪದ್ಮ, ಆಗಿದ್ದರೆ ಈ ನಮ್ಮ ಮದುವೆಗೆ ಅಂಗನ ಹಾಕಲಿಲ್ಲ, ಹೊಸಬಳಿಯಂತೂ ಏರಲಿಲ್ಲ, ಪುರೋಹಿತರು ಮಂತ್ರಗಳಲ್ಲೇ ಪಠಿಸಲಿಲ್ಲ. ನಮ್ಮೂರದೇ ಆದ ತೀರ್ಮಾನಕ್ಕೆ ನಾವಿಬ್ಬರು ಇನ್ನ ಮೇಲೆ ಸತಿಪತಿಗಳಾಗಿರೋಣ. ಅಪ್ಪ, ನಿನ್ನಿಂದ ನಿನ್ನ ಮಗಳಿಗೆ ತಾಳಿ ಭಾಗ್ಯ ದೊರೀತಪ್ಪ. ಅಪ್ಪ, ನಾನು ಮುತ್ತೈದೆ ಆದ್ರಪ್ಪ, ಮುತ್ತೈದೆ ಆದೆ. ಈಗ ನನ್ನ ಮನಸ್ಸಿಗೆ ಇಡಿಯಾಗುವಷ್ಟು ಸಂತೋಷವಾಯಿತು. ನನ್ನ ಜನ್ಮರದೊಳಗೆ ನಿನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಬೇಕೆಂದು ನಾನು ಆಸೆ ಪಟ್ಟಿದ್ದೆ. ಆ ಕಾಲ ಈಗ ಕೂಡಿ ಬಂದಿದ್ದು. ಪದ್ಮ, ನಿನ್ನ ಗಂಡನ ಮನೆಯಲ್ಲಿ ನೀನು ಗೃಹಿಣಿಯಾಗಿ ಬಾಳಮ್ಮ. ಗಂಡನ ವಾಕ್ಯವೇ ದೇವರ ವಾಕ್ಯವೆಂದು ಪಾಲಿಸಿ ಗಂಡನ ಜೊತೆ ಚೆನ್ನಾಗಿ ಬಾಳಮ್ಮ. ಇದು ಎತ್ತಪ್ಪನ ಆಜ್ಞೆ ಆಗಿದೆ ಅಮ್ಮ, ಎತ್ತಪ್ಪನ ಆಜ್ಞೆ ಆಗಿದೆ. ಲಕ್ಷ್ಮಣರಾಯರೇ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಇನ್ನು ಮೇಲೆ ಪದ್ಮ ನಮ್ಮ ಮನೆಯಲ್ಲಿ ಹೂವಿನ ಹಾಗೆ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ಪ್ರತಾಪ್, ನನ್ನ ಮಗಳು ಮುಗ್ಧ ಮನಸ್ಸಿನವಳು. ಎಲ್ಲಿ ತಪ್ಪು ಮಾಡಿದರು ನೀವೇ ಸುಧಾರಿಸಿಕೊಂಡು ಹೋಗುವ ಭಾರ ನಿನ್ನದಪ್ಪ. ಅವಳಿಗೇನು ತೊಂದರೆ ಕೊಡದಂತೆ ನೋಡಿಕೊಂಡು ಹೋಗಪ್ಪ ಪ್ರತಾಪ್. ನನ್ನ ಎದೆಯಲ್ಲಿ ಬೇಕೋ ಸಂಕಟ ಉರಿ ಅಮ್ಮ ತಾಳಲಾರೆ. ಅಪ್ಪ, ನಾನೀಗ ಮಾತನಾಡೋ ಸ್ಥಿತಿಯಲ್ಲಿ ಇಲ್ಲಮ್ಮ. ನನ್ನ ಪ್ರಾಣ ಯಮಲೋಕಕ್ಕೆ ಪಯಣದಲ್ಲಿದೆ. ಅಪ್ಪ, ನಿನ್ನ ಸಂಸಾರ ಸುಖಕರವಾಗಿರಲಮ್ಮ. ನಾನಿನ್ನು ಬದುಕಲಾರೆ.